ಮಗ 3 ವರ್ಷ ಇರೋ ಟೈಮಲ್ಲಿ ನನಗೆ ಒಂದು ಆಕ್ಸಿಡೆಂಟು ನನ್ನ ಲೈಫಿಗೆ ಈ ಥರ ಆಗೋದಕ್ಕೆ ಕಾರಣ ಆಗುತ್ತೆ. ನಂಗೆ ಪೂರ್ತಿ ಸೊಂಟದಿಂದ ಕಾಲ್ವರೆಗೂ ಇದ್ರೂ ಇಲ್ಲದೆ ಇರೋ ಥರ ಬಾಡಿ. ಸೊ 80% ಡಿಸಬಿಲಿಟಿ ಆಗೋಯ್ತು ಆಫ್ಟರ್ ಆಕ್ಸಿಡೆಂಟು. 2 ದಿನ ನಾನು ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟಲಲ್ಲಿ ಅಡ್ಮಿಷನ್ ಇದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ನಾನು ಬದುಕಿದ್ದೀನಿ, ಯಾಕೆ ಬದುಕಿಸಿದ್ರ ಅಂತ ಅವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ಪ್ರತಿಯೊಂದು ಒಬ್ಬ ಮನುಷ್ಯ ಇನ್ನೊಬ್ಬನ ಮೇಲೆ ಡಿಪೆಂಡ್ ಆದಾಗ ಬದುಕೋದು ಬೇಡ ಅನ್ಸ್ಬಿಡುತ್ತೆ. ಸೊ ಈ ಮಣ್ಣಿನ ಕಲೆ ಕಲ್ತಾದ್ಮೇಲೆ ಕೈ ಒಂದು ಸ್ವಲ್ಪ ರೆಸ್ಟಲ್ಲಿತ್ತು. ಅದಾದಮೇಲೆ ತುಂಬ ಧೈರ್ಯ ಬಂತು ನನಗೆ. ಆ ಧೈರ್ಯ ಬಂದಾದ್ಮೇಲೆ ಈ ಮಣ್ಣನ್ನು ನಂಬಿ ನಾನು ಇವತ್ತು ಮನೆ ಬಾಡಿಗೆ ಕಟ್ತಾ ಜೀವನ ಮಾಡ್ತಾ ಇದ್ದೀನಿ. ಸರ್ ನಾನು ನೋಡಿದ್ರೆ ಯಾರು ನಂಬಲ್ಲ ಸರ್, ಫುಡ್ ಡೆಲಿವರಿ ಮಾಡ್ತೀನಿ ಅಂದರೆ. ಸರ್ ಜೀವನದಲ್ಲಿ 108 ಕಷ್ಟಗಳು ಬರ್ತವೆ, ಅದನ್ನೆಲ್ಲ ಮೆಟ್ಟಿ ನಿಲ್ಲದೆ ಜೀವನ. ಫ್ರೀಡಮ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ದಿನಗಳಿಂದ ಫ್ರೀಡಮ್ ಟಿವಿಯ ವಿಶೇಷ ಕಾರ್ಯಕ್ರಮದಲ್ಲಿ ಎಕ್ಸ್ಪೋಗೆ ಚಾಲನೆ ಆಯಿತು. 23, 24, 25ರ ಈ ಮೇಳದಲ್ಲಿ ವೀರವನಿತೆಯರಿಗೆ ಪ್ರಶಸ್ತಿ ಪ್ರದಾನ ಇವು ಸಮಾರಂಭ. ಈ ಸಮಾರಂಭದ ವಿಶೇಷವಾಗಿ ಸಾಕಷ್ಟು ಮಳಿಗೆಗಳು ಇವತ್ತು ತಲೆ ಎತ್ತಿ ನಿಂತಿದೆ. ಆ ಮಳಿಗೆಗಳೇ ನಮ್ಮ ಫ್ರೀಡಮ್ ಟಿವಿಯ ಕ್ಯಾಮ್ರಾ ಹಾಗೆ ಸುತ್ತುವರಿತಾ ಹೋದಾಗ ಒಂದು ವಿಶೇಷ ವ್ಯಕ್ತಿ ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬೀಳ್ತಾರೆ. ನಿಜಕ್ಕೂ ನಮಗೇನಾದರೂ ಕಷ್ಟಗಳು ಬಂದರೆ, ದುಃಖ ದುಮ್ಮಾನಗಳು ಬಂದರೆ, ಅಂಗವೈಫಲ್ಯಗಳಾದರೆ ಜೀವನನೇ ಬೇಡ ಅಂತ ನಿರ್ಧಾರ ಮಾಡಿ ಸುಸೈಡ್ ಮಾಡಿಕೊಳ್ಳುವಂಥ ಮಂದಿಯನ್ನು ಕೂಡ ನೋಡಿದ್ದೀವಿ. ಆದರೆ ಇಲ್ಲೋರ್ವ ವಿಶೇಷ ವ್ಯಕ್ತಿ ಆ ರೀತಿ ಮಾಡಲಿಲ್ಲ. ಹಾಗಾದರೆ ಏನು ಮಾಡಿದ್ರು, ಯಾರು ಅಂತ ಅವರೇ ನಮ್ಮ ಜೊತೆಲಿದ್ದಾರೆ, ಮಾತನಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು ಮೇಡಮ್? ಸವಿತಾ. ಓಕೆ. ನಿಮ್ಮ ನೋಡಿ ಒಂದು ರೀತಿಯಲ್ಲಿ ನಮಗೆ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ. ಜೊತೆಗೆ ನೀವು ಸಮಾಜಕ್ಕೆ ಒಂದು ಮಾದರಿ ಹಾಕ್ತಿದ್ದೀರಾ ಅನ್ನೋ ಭಾವನೆ ಕೂಡ ನಂದು. ನಿಮ್ಮ ಹಿನ್ನೆಲೆಯನ್ನ ಪರಿಚಯ ಮಾಡಿಕೊಡಿ ಮೇಡಮ್. ಸರ್ ನಾನು ಬಿಡದಿ ಹತ್ರ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂತ ಒಂದು ಹೆಣ್ಣು ಮಗಳು. ಮೇಡಮ್ ನಿಮ್ಮ ನೋಡಿದೆ, ಯಾಕೆಂದ್ರೆ ನೀವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿಲ್ಲ. 2 ಕಾಲುಗಳು ಹಂಗೆ ವೈಫಲ್ಯಕ್ಕೆ ತುತ್ತಾಗಿದೆ, ವೀಲ್ ಚೇರ್ ಮೇಲೆ ಕೂತಿದ್ದೀರಿ. ನೋಡಿದಾಗ ನಿಜಕ್ಕೂ ಒಂದು ಭಾವುಕತೆ ಮೂಡುತ್ತೆ. ಹೇಗಾಯ್ತು ಘಟನೆ, ಯಾಕಿದು ಅಂತ? ಆ್ಯಕ್ಚುಲಿ ನನಗೆ ಮದುವೆ ಆದಮೇಲೆ ನನ್ನ ಮಗ ಹುಡ್ತಾನೆ 1 ವರ್ಷ ಆದಮೇಲೆ. ಅದಾದಮೇಲೆ ನನಗೆ ನನ್ನ ಮಗ 3 ವರ್ಷ ಇರೋ ಟೈಮಲ್ಲಿ ನನಗೆ ಒಂದು ಆಕ್ಸಿಡೆಂಟು ನನ್ನ ಲೈಫಿಗೆ ಈ ಥರ ಆಗೋದಕ್ಕೆ ಕಾರಣ ಆಗುತ್ತೆ. ಸೊ ಆಕ್ಸಿಡೆಂಟ್ ಆದಮೇಲೆ ಸ್ಪೈನ್ ಇಂಜುರಿ ಆಗುತ್ತೆ. ಸ್ಪೈನ್ ಕಟ್ಟಾಗಿ ಅಲ್ಲಿರೋ ನರಗಳು ಯಾವುದು ವರ್ಕ್ ಮಾಡ್ದೇ ಕಾಲಿಗಿರೋಂಥ ಕನೆಕ್ಷನ್ನು ಬ್ರೈನಲ್ಲಿ ಹೋಗಿದೆ. ಸೊ ಹಂಗಾಗಿ ಸ್ಪೈನ್ ಇಂಜುರಿ ಅಂದರೆ ಸ್ಪರ್ಶ ಹೋಗಿದೆ. ನಂಗೆ ಪೂರ್ತಿ ಸೊಂಟದಿಂದ ಕಾಲ್ವರೆಗೂ ಇದ್ರೂ ಇಲ್ಲದೆ ಇರೋ ಥರ ಬಾಡಿ. ಸೊ 80% ಡಿಸಬಿಲಿಟಿ ಆಗೋಯ್ತು ಆಫ್ಟರ್ ಆಕ್ಸಿಡೆಂಟು. ಯಾವಾಗ ಈ ಘಟನೆ ಆಗಿತ್ತು? 2019 ಮೇ 26 ನನ್ನ ಮಗನಿಗೆ ಯಂತ್ರ ಹಾಕ್ಸ್ಕೊಬರ್ಬೇಕು ಅಂತ ಒಂದು ರೋಡಲ್ಲಿ 2 ವೀಲರಲ್ಲಿ ಹೋಗ್ಬೇಕಾದ್ರೆ ಬ್ಯಾಕ್ ಸೈಡಿಂದ ಒಂದು ಕಾರ್ ಬರುತ್ತೆ. ಅದು ಯೂಟರ್ನ್ ಮಾಡೋ ಟೈಮಲ್ಲಿ ನನ್ನ ಹಣೆ ಬರ ಏನಿತ್ತು ಅವತ್ತು ಗೊತ್ತಿಲ್ಲ. ಸೊ ಅವತ್ತೇ ನನ್ನ ಕಾಲಿಗೆ ಲಾಸ್ಟು ಚಪ್ಪಲಿ ಹಾಕೋಬೇಕು. ಆ ಚಪ್ಪಲಿ ಅವತ್ತೇ ಲಾಸ್ಟು ನಿನ್ನ ಕಾಲಿಗೆ ಹಾಕೋದು, ನಿನ್ಗೆ ಗೊತ್ತಾಗೋದು ಅವತ್ತೇ ಅಂತ ಏನೋ ಬರ್ದಿತ್ತೋ ಏನೋ ಗೊತ್ತಿಲ್ಲ ನನ್ನ ಹಣೆ ಬರದಲ್ಲಿ. ಸೊ ಅವತ್ತು ಹಾಕಿದ ಚಪ್ಪಲಿ ಬಿಟ್ಟಿದ್ದು. ಮತ್ತು ಇಲ್ಲಿವರೆಗೂ ನನಗೆ ಚಪ್ಪಲಿ ಹಾಕ್ತಿದ್ದೀನ, ಶೂ ಹಾಕ್ತಿದ್ದೀನ, ಕಾಲು ಇದೆಯಾ ಇಲ್ವಾ, ಎಲ್ಲಾದ್ರೂ ಬಿದ್ದರೆ ಹೊಡ್ಕೊಂಡ್ರೆ ಗಾಯ ಆದರೆ ಯಾವುದೂ ಗೊತ್ತಾಗಲ್ಲ. ಟೋಟಲಿ ಸ್ಪರ್ಶ ಇಲ್ಲ ಅಂತ ಹೇಳ್ತಿದ್ದೀರಿ ಕಾಲಿಗೆ. ಮತ್ತೆ ಹೆಂಗೆ ದಿನಚರಿಯಲ್ಲಿ ಹೆಂಗೆ ನಿರ್ವಹಿಸ್ತಾ ಇದ್ದೀರಿ? ಯಾರು ಸಪೋರ್ಟ್ ಇದ್ದಾರಾ ಹೀಗೆ ಅಂತ? ಯಾರು ಸಪೋರ್ಟ್ ಇಲ್ಲ ಸರ್. ಎಲ್ಲ ಇದ್ದವರೆಲ್ಲ ಇದ್ದಾರೆ ಅಂತ ಹೇಳ್ಕೊಬೇಕಷ್ಟೇ. ಎಲ್ಲರೂ ಬಿಟ್ಟೋದವ್ರೇನೆ. ಬಟ್ ಏನು ಧೈರ್ಯ ತಗೊಂಡಿದ್ದೀನಿ, ಬದುಕಬೇಕು ಅಂತ ಒಂದು ಛಲ ತಗೊಂಡಿದ್ದೀನಿ. ಹಾಗಾಗಿ ಒಬ್ಬಳೇ ಆದರೂ ಬದುಕ್ತಾ ಇದ್ದೀನಿ ಸರ್. ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್ ತಮಗೆ? ಒಬ್ಬನೇ ಸರ್. ಒಬ್ಬನೇ ಮಗ? ಒಬ್ಬನೇ ಗಂಡು ಮಗ. ಓಕೆ. ಉಳ್ಕೊಂಡಿರೋದಲ್ಲಿ ತಾವು? ಈಗ ಒಂದು ಬಾಡಿಗೆ ಮನೇಲಿ ಉಳ್ಕೊಂಡಿದ್ದೀನಿ ಬಗಲ್ಗುಂಟೆ ಹತ್ರ. ಹೆಂಗೋ ನಿಭಾಯಿಸ್ತಾ ಇದ್ದೀನಿ. ಕಷ್ಟ ಆಗಲಿ ಸುಖ ಆಗಲಿ ಒಬ್ಬಳೇ ಇರೋದು, ನೋವು ನಲಿವೋ ಗೊತ್ತಿಲ್ಲ, ಬಟ್ ನೆಮ್ಮದಿಯಾಗಿ ಜೀವನ ಸಾಕ್ತಿದೆ. ಓಕೆ. ಈ ಬದುಕನ್ನು ಕಟ್ಕೊಳ್ಳಿಕ್ಕೆ ಏನು ಮಾಡ್ತಾ ಇದ್ದೀರಿ? ಹೊಟ್ಟೆಪಾಡು ನಡಿಬೇಕಲ್ಲ, ಏನು ಮಾಡ್ತಾ ಇದ್ದೀರಿ? ನಾನು 3 ವರ್ಷದ ಹಿಂದೆ ಒಂದು ಮಣ್ಣಿನ ಜ್ಯುವೆಲರಿ ಕಲಿತೆ. ಸೊ ಆ ಕಲ್ತಾದ್ಮೇಲೆ ಒಂದಷ್ಟು ತಾಳ್ಮೆ ಬಂದ್ಬಿಡ್ತು ನನಗೆ. ಲೈಫಲ್ಲಿ ಯಾರೇನೇ ಮಾಡಿದ್ರು ಬದುಕಬೇಕು. ಆದರೆ ಸಾಯೋವರೆಗೂ ನಮ್ಮಷ್ಟು ನಾವೇ ಸಾಯಿಸ್ಕೋಬಾರ್ದು. ಅಟ್ಲೀಸ್ಟ್ ದೇವರು ಯಾವಾಗ ನಮ್ಮ ಜೀವ ತಗೊಂಡು ಹೋಗ್ತಾನೆ ಅಲ್ಲಿವರೆಗಾದ್ರೂ ನಾವು ಬದುಕಲೇಬೇಕು ಅಂತ ಧೈರ್ಯ ಮಾಡ್ಕೊಂಡಾದ್ಮೇಲೆ ಈ ಮಣ್ಣಿನ ಕಲೆ ಕಲಿತೆ. ಸೊ ಈ ಮಣ್ಣಿನ ಕಲೆ ಕಲ್ತಾದ್ಮೇಲೆ ಕೈ ಒಂದು ಸ್ವಲ್ಪ ರೆಸ್ಟಲ್ಲಿತ್ತು. ಅದಾದಮೇಲೆ ತುಂಬ ಧೈರ್ಯ ಬಂತು ನನಗೆ. ಆ ಧೈರ್ಯ ಬಂದಾದ್ಮೇಲೆ ಈ ಮಣ್ಣನ್ನು ನಂಬಿ ನಾನು ಇವತ್ತು ಮನೆ ಬಾಡಿಗೆ ಕಟ್ತಾ ಜೀವನ ಮಾಡ್ತಾ ಇದ್ದೀನಿ. ಓಕೆ. ಏನೆಲ್ಲ ಮಾಡ್ತಾ ಇದ್ರಿ? ಈಗ ಮಣ್ಣಿನ ಕಲೆ ಅಂದರೆ ಏನು ಮಾಡ್ತೀರಿ?
ಹಣ್ಣಿನ ಕಲೆ ಅಂದರೆ ಸರಗಳು, ಓಲೆಗಳು, ಹಾ 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 ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಇವತ್ತು ಆ ಮಣ್ಣು ಇಲ್ಲಿವರೆಗೂ ತಂದು ನಿಲ್ಸಿದ್ದೆ ನನಗೆ. ಮಾರ್ಕೆಟಿಂಗ್ ಇದೆಯಾ, ಚೆನ್ನಾಗಿ ಆಗ್ತಾ ಇದೆಯಾ? ಅದು ಟ್ರೆಂಡಿಂಗಲ್ಲಿ ಇತ್ತು. ಈಗ ಸ್ವಲ್ಪ ದಿನದಿಂದ ಮತ್ತೆ ನನಗೆ ಸ್ಟಾಲ್ ಚಾರ್ಜಸ್ ಎಲ್ಲ ಕಟ್ಟೋಷ್ಟು ಕೆಪಾಸಿಟಿ ನನಗಿಲ್ಲ. ಹಂಗಾಗಿ ಯಾರಾದರೂ ಫ್ರೀ ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದರೆ ಸುಮ್ಮನೆ ಆದಷ್ಟು ಆಗಲಿ ಅಂದ್ಕೊಂಡು ಸುಮ್ಮನೆ ಇರ್ತೀನಿ. ಯಾಕಂದರೆ ಮನೆ ಬಾಡಿಗೆ ಕಟ್ಟಬೇಕು, ಲೈಫ್ ಸ್ಟೈಲ್ ನಾನೇ ನಿಭಾಯಿಸ್ಕೋಬೇಕು, ಮನೆ ಕೆಲಸಗಳು ನಾನೇ ಮಾಡ್ಕೋಬೇಕು, ಏನಾದರೂ ಹೆಲ್ತ್ ಇಶ್ಯೂ ಆದರೂ ನಾನೇ ನೋಡ್ಕೋಬೇಕು. ಸೊ ಒಬ್ಬಂಟಿಯಾಗಿ ಎಲ್ಲ ನಿಭಾಯಿಸೋದು ತುಂಬ ಕಷ್ಟ ಇದೆ. ಆಮೇಲೆ ಹ್ಯಾಂಡ್ಮೇಡ್ ಜ್ಯುವೆಲರಿ ಇದೆಲ್ಲ ಮಣ್ಣಿಂದ ಮಾಡೋ ಅಂಥದ್ದು, ಪ್ರತಿ ಒಂದು ಕೈಯಲ್ಲೇ ಮಾಡಬೇಕು ನಾವು. ಮಣ್ಣು ಬರೀ ಜೇಡಿ ಮಣ್ಣು ಮುದ್ದೆಯಿಂದ ಒಂದು ಒಡವೆ ಥರ, ಚಿನ್ನದ ತಲೆ ಮೇಲೆ ಹೊಡೆಯೋ ಥರ ಒಂದು ಒಡವೆ ತಯಾರಿಸೋದಕ್ಕೆ ಅಷ್ಟು ಶ್ರಮ ಅದು ಹಿಂದೆ ಇರುತ್ತೆ, ಅಷ್ಟು ಕೆಲಸ ಮಾಡಬೇಕಾಗುತ್ತೆ ನಾವು ಹಿಂದೆ. ಓಕೆ, ಮಣ್ಣಲ್ಲಿ ಯಾವ ಯಾವ ರೀತಿಯ ಸಾಮಗ್ರಿಗಳನ್ನು ಮಾಡ್ತಿದ್ದೀರಿ ಅಂತ? ಸದ್ಯಕ್ಕೆ ಓಲೆ ಸರಗಳನ್ನ ಅಷ್ಟೇ ಮಾಡ್ತಾ ಇದ್ದೀನಿ. ಮುಂದೆ ಬೇರೆ ಬೇರೆ ಥರದ್ದು ಮಾಡಬೇಕು, ಮತ್ತು ಇದನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು, ಕೆಲಸದೊಂದು ಇಟ್ಕೋಬೇಕು ಅದಕ್ಕೆ ಅಂತ. ಯಾಕಂದರೆ ಪೇಂಟಿಂಗ್ ಮಾಡೋದೆಲ್ಲ ತುಂಬ ಕಷ್ಟ, ಹ್ಯಾಂಡ್ಮೇಡ್ ಆಗಿರೋದ್ರಿಂದ ಪ್ರತಿ ಒಂದು ಕೈಯಲ್ಲೇ ಮಾಡಬೇಕು. ಎಂಥ ಲೈನ್ಸ್ ಇದ್ರೂ ಅದಕ್ಕೆ ಸಣ್ಣ ಸಣ್ಣದಾಗಿ ಪೇಂಟಿಂಗ್ ಮಾಡಬೇಕು. ತುಂಬ ಸೂಕ್ಷ್ಮ ಕೆಲಸಗಳು ಇದಾವೆ ಅದಕ್ಕೆ. ಅದ್ರ ಜೊತೆಲಿ ಮತ್ತಿನ್ನೇನಾದರೂ ಮಾಡ್ತಾ ಇದ್ದೀರಾ? ಅದ್ರ ಜೊತೆ ಫುಡ್ ಡೆಲಿವರಿ ಮಾಡ್ತಾ ಇದ್ದೀನಿ, ಝೊಮ್ಯಾಟೊ. ಅದು ಮಾಡ್ತಾ ಇದ್ದೀರಾ? ವೀಲ್ ಚೇರ್ ಬೈಕಲ್ಲೇ ಮಾಡ್ತಾ ಇದ್ದೀನಿ. ಏನ್ ಮೇಡಮ್, ನಿಜಕ್ಕೂ ಶ್ಲಾಘನೆ ಮಾಡಬೇಕು ನಿಮಗೆ. ನಾವು ಹೇಗೆ ಅದೇ ಆ ಮನಸ್ಸು ಬರ್ತಾ ಇದೆ, ಏನೋ ಮಾಡಬೇಕು ಅನ್ನೋ ಮನಸ್ಸು ಬರ್ತಾ ಇದೆ ಸರ್. ಏನ್ ಗೊತ್ತಾ, ಬದುಕಬೇಕು ಅಂತ ಛಲ ಬಂದಾದ್ಮೇಲೆ ದುಡಿಬೇಕು ಅನ್ನೋ ಒಂದು ಛಲನೂ ಬಂದ್ಬಿಡುತ್ತೆ ಸರ್. ಲೈಫ್ ಸ್ಟೈಲ್ ನಿಭಾಯಿಸಕ್ಕೆ ಏನ್ ಕೆಲಸ ಮಾಡಿದ್ರು ಕೆಲಸನೇ ಸರ್ ಅದು. ಆದ್ರೆ ನಿಯತ್ತಾಗಿರ್ಬೇಕಷ್ಟೇ. ಆ ನಿಯತ್ತಿನ ದಾರಿಲಿ ದುಡಿಬೇಕು ಅಂತ ಮನ್ಸಿರೋರು ಮಾಡೇ ಮಾಡ್ತಾರೆ. ಕಳೆದ 6 ವರ್ಷದ ಹಿಂದಿನ ಬದುಕಿಗೂ ಇವತ್ತಿನ ಈ ಪರಿಸ್ಥಿತಿಗೂ ಹೇಗಿದೆ ಅನುಭವ, ಹೇಗೆ ಅನಿಸ್ತಾ ಇದೆ ನಿಮಗೆ? 6 ವರ್ಷ ನನ್ನನ್ನು ನೋಡಿದ್ರೆ ನೀವು ನಾನು ಬದುಕಲ್ಲ ಅಂತ ನೀವು ಅನ್ಕೋತಾ ಇದ್ರ. ಈ 6 ವರ್ಷಕ್ಕೆ ನಾನು ಅನ್ಕೋತಾ ಇದ್ದೀನಿ ನಾನು ಇನ್ನೂ ಏನಾದ್ರು ಸಾಧನೆ ಮಾಡ್ತೀನಿ ಅಂತ. ಸೊ ಅಷ್ಟು ಬದಲಾಗಿದ್ದೀನಿ ಅಂತ ಅರ್ಥ. 4 ವರ್ಷ ಬೆಡ್ ರಿಡನ್ ನಾನು ಸರ್. ಹೆಂಗಿದ್ದೆ ಅಂದ್ರೆ, ಒಂದು ಬ್ರಷ್ ಮಾಡ್ಸಕ್ಕೆ ಯಾರಾದ್ರೂ ಬೌಲ್ ಕೊಟ್ರೆ ಬ್ರಷ್ ಮಾಡ್ತಾ ಇದ್ವಿ, ಯಾರಾದ್ರೂ ತಂದು ಕೊಟ್ರೆ ನಾನು ಬೆಡ್ ಮೇಲೆ ಊಟ ತಿಂತಾ ಇದ್ವಿ. ಅವಾಗ ಹಂಗಿತ್ತು. ಇವತ್ತು 10 ಜನಕ್ಕೆ ಅಡುಗೆ ಮಾಡೋ ಕೆಪಾಸಿಟಿ ಬಂದಿದೆ ನನಗೆ. ಆ ಥರ ಇದ್ದೀನಿ. ಹೊರಗಡೆ ಗಂಡಸಿನ ಥರ ಕೆಲಸ ಮಾಡ್ತೀನಿ, ಒಳಗಡೆ ಹೆಂಗಸಿನ ಥರನೂ ಕೆಲಸ ಮಾಡ್ತೀನಿ, ಬಟ್ ಲೈಫ್ ಸ್ಟೈಲ್ ನಿಭಾಯಿಸ್ತಾ ಇದ್ದೀನಿ. ಓಕೆ ಮೇಡಮ್, ಈಗ ಏನಾದರೂ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಎದುರ್ಕೊಂಡು ಹಿಂದೆ ಓಡೋ ಮಂದಿ ಸಾಕಷ್ಟು ನಮ್ಮ ಸಮಾಜದಲ್ಲಿ ಇದ್ದೀವಿ. ಅದ್ರ ನಡುವೆ ಈ 2 ಕಾಲುಗಳ ಸಮಸ್ಯೆ ಇದ್ರೂ ಕೂಡ ಇಲ್ಲ ಏನೋ ಒಂದು ಮಾಡಬೇಕು ಅನ್ನುವಂಥ ಛಲ ಬಂದಿದೆಯಲ್ಲ, ಯಾವ ಒಂದು ಘಟನೆ ಸ್ಫೂರ್ತಿ ಆಗಿದೆಯಾ? ಈ ಸ್ಫೂರ್ತಿ ಕಾರಣ ಏನು ಅಂತ? ಸರ್, ನಾನು ಯಾರನ್ನೂ ನೋಡಲಿಲ್ಲ, ಮೋಟಿವೇಶನಲ್ ಆಗಿ ಯಾರನ್ನೂ ತಗೊಳ್ಳಿಲ್ಲ. ನಾನು ಸೂಸೈಡ್ ಮಾಡ್ಕೊಂಡೆ, 2 ಸಾರಿ ಸೂಸೈಡ್ ಮಾಡ್ಕೊಂಡೆ. ಬದುಕ್ಬಿಟ್ನಲ್ಲ ಮತ್ತೆ, ಅದೇ ನಂಗೆ ಸ್ಫೂರ್ತಿ ಆಯ್ತು. ಬದುಕಿದ್ದೀನಿ, ಸಾವಿನ ದವಡೆಗೂ ವಾಪಸ್ ಬಂದಿದ್ದೀರಿ. 2 ದಿನ ನಾನು ಸೂಸೈಡ್ ಮಾಡ್ಕೊಂಡು ಹಾಸ್ಪಿಟಲ್ ಅಡ್ಮಿಷನ್ ಇದ್ದೆ. ಬೆಳಗ್ಗೆ ಎದ್ದು ನೋಡ್ತೀನಿ, ನಾನು ಬದುಕಿದ್ದೀನಿ, ಯಾಕೆ ಬದುಕಿಸಿದ್ರ ಅಂತ ಅವ್ರನ್ನೆಲ್ಲ ಕೇಳ್ತಾ ಇದ್ದೀನಿ. ನಾನು ಸತ್ತೋಗ್ಬೇಕು, ಯಾಕಂದ್ರೆ ನನ್ನನ್ನು ಈ ಪರಿಸ್ಥಿತಿ ನನ್ನನ್ನು ನಾನು ನೋಡ್ಕೊಳಕ್ಕೆ ಇಷ್ಟಪಡಲ್ಲ. ಚೆನ್ನಾಗಿ ಓಡಾಡ್ತಿದ್ದೋಳು, ಚೆನ್ನಾಗಿ ಬಟ್ಟೆ ಹಾಕೊಂಡು ಓಡಾಡ್ತಿದ್ದೋಳು, ಇವತ್ತೊಂದು ಮೆಟ್ಲು ನೋಡಿದ್ರೆ ಹೆಂಗಪ್ಪ ಹೋಗ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ಒಂದು ಡಿಪ್ರೆಷನ್ನಲ್ಲಿ ಸೂಸೈಡ್ ಮಾಡ್ಕೊಂಡಿದ್ನಲ್ವಾ. ಇಲ್ಲ, ನಾನು ಬದುಕಿದ್ದೀನಿ ಅಂದಮೇಲೆ ನಾನು ಹೆಂಗಾದರೂ ಆಗಲಿ ಬದುಕಬೇಕು ಅಷ್ಟೇ ಅನ್ನೋದು ಧೈರ್ಯ ಮಾಡ್ಕೊಂಡೆ. ನಿಮ್ಮ ಕತೆ ಕೇಳಿದರೆ ನಮಗೆ ಒಂದಷ್ಟು ಶಕ್ತಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಮ್ಮ ಫ್ರೀಡಮ್ ಟಿವಿಯ ವೀಕ್ಷಕರು ತುಂಬಾ ಇದ್ದಾರೆ. ಅವ್ರಿಗೇನು ಹೇಳ್ತೀರಿ ನೀವು? ಏನು ಹೇಳಿಕ್ಕೆ ಬಯಸ್ತೀರಿ? ಸರ್, ಜೀವನದಲ್ಲಿ 108 ಕಷ್ಟಗಳು ಬರ್ತವೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲದೆ ಜೀವನ. ಎಲ್ಲನೂ ಮೆಟ್ಟಿ ನಿಲ್ಲಬೇಕು. ತುಂಬ ಅಂದರೆ ತುಂಬ ಕಷ್ಟ ಬರುತ್ತೆ ಒಂದೊಂದು ಸಾರಿ. ಇಲ್ಲಪ್ಪ, ನಾಳೆ ನನಗೆ ಬದುಕೋದಕ್ಕೆ ಆಗಲ್ಲ ಅನ್ನೋ ಒಂದು ಕಷ್ಟ ಬರುತ್ತೆ. ಆದರೆ ಆ ಕಷ್ಟನ ನಿಭಾಯಿಸಿ ನಾನು ಬದುಕ್ತೀನಿ ಅಂತ ಧೈರ್ಯ ಮಾಡ್ಕೊಂಡ್ರೆ ಮಾತ್ರ ಬದುಕೋಕ್ಕಾಗೋದು. ಇವಾಗ ನಾಳೆ ನನ್ನ ಹತ್ರ ದುಡ್ಡಿರಲ್ಲ, ನಾನು ಇವಾಗ ಸತ್ತೋಗ್ಬೇಕು ಅಂತ ಅನ್ಕೊಂಡ್ರು ನಾವು ಸಾಯೋಕ್ಕಾಗಲ್ಲ. ದೇವರಲ್ಲಿ ಬರ್ದಿರ್ಬೇಕು, ಇವತ್ತು ನೀನು ಸಾಯ್ಬೇಕು ಅಂದರೆ ಅದು ಉಳ್ಕಡ್ಡಿಲ್ಲ ಆದರೂ ತೊಗೊಂಡೋಗ್ಬಿಡ್ತಾನೆ. ನಾವು ಬದುಕಬೇಕು ಅಂದರೆ ಇನ್ನೂ 100 ವರ್ಷ ಗಟ್ಟಿಯಾಗಿ ಬೇಕಾದ್ರೆ ಬದುಕ್ಬೋದು ನಾವು ಧೈರ್ಯ ಮಾಡ್ಕೊಂಡ್ರೆ. ಅಷ್ಟೇ ಸರ್, ಜೀವನ ಅಂದರೆ ನಂಬಿಕೆ. ಟೋಟಲಿ ಈ ಘಟನೆ ಆದಾಗ ಎಂದೂ ಮರೆಯಲಾಗದಂಥ ಒಂದು ಘಟನೆ ನಿಮ್ಮನ್ನು ಇವತ್ತು ನೆನೆಸ್ಕೊಂಡು ಕಣ್ಣಲ್ಲಿ ಬರುತ್ತೆ ಅನ್ನುವಂಥ ಸನ್ನಿವೇಶ ಏನಾದರೂ ಇದೆಯಾ, ನೆನಪಿದೆಯಾ? ತುಂಬ ಇದೆ ಸರ್. ಅದರಲ್ಲಿ ಒಂದು ಘಟನೆ ಅಂದರೆ, ನಂಗೆ ಆಕ್ಸಿಡೆಂಟ್ ಆಗಿ ಸ್ಪೈನ್ ಕಟ್ಟಾಗಿ ಮಲಗಿರ್ತೀನಿ. ಒಂದಲ್ಲ ಎರಡಲ್ಲ 7 ತಿಂಗಳು ಒಂದೇ ಬೆಡ್ ಮೇಲೆ ಮಲಗಿದೆ ಸರ್. ಲೈಫ್ ಅವಾಗೇ ಮುಗ್ದೋಯ್ತು ಅನ್ಸ್ಬಿಡ್ತು ನನಗೆ. ಇನ್ನು ಬದುಕಿದ್ರು ವೇಸ್ಟ್ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಎಲ್ಲ ಪ್ರತಿಯೊಂದೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೆ ನಾನು. ನಮ್ಮ ಒಂದು ಸ್ವಚ್ಛತೆಯಿಂದ ಹಿಡಿದು, ಒಂದು ನೀರು ಕುಡಿಸೋದ್ರಿಂದ ಹಿಡಿದು, ಊಟದಿಂದ ಹಿಡಿದು
ಪ್ರತಿಯೊಂದು ಒಬ್ಬ ಮನುಷ್ಯ ಇನ್ನೊಬ್ಬನ ಮೇಲೆ ಡಿಪೆಂಡ್ ಆದಾಗ ಬದುಕೋದು ಬೇಡ ಅನ್ಸ್ಬಿಡುತ್ತೆ. ಬಟ್ ಅದನ್ನೆಲ್ಲ ಮೀರ್ ಬದುಕಿದೀನಿ ಸರ್ ಇವತ್ತು. ಅದೊಂದು ನೆನ್ಸ್ಕೊಂಡ್ರೆ ತುಂಬಾ ನೋವಾಗುತ್ತೆ. ಬೇರೆ ಮೇಲೆ ಡಿಪೆಂಡ್ ಆಗ್ಬಾರ್ದು ಸರ್, ಯಾವುದೇ ವಿಷಯಕ್ಕೂ ಡಿಪೆಂಡ್ ಆಗ್ಬಾರ್ದು. ಆದ್ರೆ ಒಂದ್ ಮಾತು ಬಂದ್ಬಿಡುತ್ತೆ, ಚೆನ್ನಾಗಿದ್ದಾಗ ಇವಳು ಇಷ್ಟೆಲ್ಲ ಮಾಡಿದ್ದು ಜ್ಞಾಪನಕ್ಕೆ ಬರಲ್ಲ ಅವರಿಗೆ. ಹಿಂಗಾದ್ಮೇಲೆ ನಮ್ಮನ್ನ ದೂಷಿಸಕ್ಕೆ ಟ್ರೈ ಮಾಡ್ತಾರೆ ಅವರೆಲ್ಲ. ಹಂಗಾಗಿ ಓಕೆ. ಇಲ್ಲ, ನಿಮ್ಮ ಕತೆ ಕೇಳಿದಾಗ ನಿಜಕ್ಕೂ ಭಾಳಷ್ಟು ನಮ್ಮಂಥ ಯುವ ಶಕ್ತಿಗಳಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಅದ್ಭುತವಾದಂಥ ಶಕ್ತಿ ತಾವು. ಹಾಗಾಗಿ ಹತಾಶ ಆಗಬೇಡಿ, ಆ ವಿಶ್ವಾಸ ಕಳೆದುಕೊಳ್ಬೇಡಿ. ಇವಾಗೇನು ಹಿಡಿದಿದ್ದೀರಿ ಅದೇ ರೀತಿ ಮುನ್ನುಗ್ಗಿ ನುಗ್ಗುತ್ತಾ ಹೋಗಿ. 100% ನಿಮ್ಮ ಬದುಕು ಇದೇ ರೀತಿ ಇನ್ನೊಬ್ಬರಿಗೆ ಮಾದರಿ ಆಗ್ತದೆ. ಇದು ನಮ್ಮ ಫ್ರೀಡಮ್ ಟಿವಿ ಕಡೆಯಿಂದ ನಿಮಗೆ ಪ್ರೀತಿಯ ಒಂದು ಶುಭ ಹಾರೈಕೆ ಒಳ್ಳೇದಾಗತ್ತೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 2 ಕಾಲಿನ ಅಪಘಾತ ಆದಮೇಲೆ 2 ಕಾಲು ನಿಮಗೆ ಸ್ಪರ್ಶ ಇಲ್ದಂಗೆ ಆಯಿತು, ಶಕ್ತಿ ಇಲ್ದಂಗೆ ಆಯಿತು. ಅದಾದಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಬಲಗೈ ಶೋಲ್ಡ್ರು ಕೂಡ ಆಕ್ಸಿಡೆಂಟಲ್ಲಿ ಒಂದು ಕಡೆ ನೋವು ಮಾಡಿಕೊಂಡ್ರಿ ಅಂತ ಕೇಳಿದೆ ನಾನು. ಹೇಗಾಯಿತು ಘಟನೆ, ಈಗ ಹೇಗಿದೆ ಸರ್? ಇದು 2019 ನನಗೆ ಸ್ಪೈನ್ ಒಂದು ಪ್ರಾಬ್ಲಮ್ ಆಗಿದ್ದು. ಅದಾಗ 4 ಇಯರ್ಸ್ ಬೆಡ್ ರಿಡನ್ ಇದ್ದೆ. ಏನೋ ಒಂದು ಚೇತರಿಕೆ ಇರಲಿಲ್ಲ, ಸ್ವಲ್ಪನೂ ಇಂಪ್ರೂವ್ಮೆಂಟ್ ಇರಲಿಲ್ಲ. ಅದಾದಮೇಲೆ ನನ್ನ ಬೈಕ್ ಬರುತ್ತೆ, ಒಂದು ವೀಲ್ನ ಅಟ್ಯಾಚ್ ಮಾಡ್ಕೊಂಡು ವೀಲ್ ಚೇರ್ನೇ ಬೈಕ್ ಥರ ಮಾಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ಬೋದು. ಸೊ ಅಂಥ ಬೈಕ್ ಬಂದಾದ್ಮೇಲೆ ಸ್ವಲ್ಪ ಇಂಡಿಪೆಂಡೆಂಟ್ ಆಗೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ. ಸೊ ಅಂಥ ಟೈಮಲ್ಲಿ ಒಂದು ಹಾಸ್ಪಿಟಲ್ಗೆ ನಂದು ರಿಪೋರ್ಟ್ಸ್ ಎಲ್ಲ ತೋರಿಸ್ಬಿಟ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು. ಹೋಗಿ ಬರ್ತಾ ಇರೋ ಟೈಮಲ್ಲಿ ಒಂದು ರೋಡಲ್ಲಿ ಮತ್ತೆ ಬಿದ್ದುಬಿಡ್ತೀನಿ ನಾನು. ಯಾವುದೋ ಒಂದು ಕಡ್ಡಿ ಬಂದು ನನ್ನ ವೀಲಿಗೆ ಅಡ್ಡ ಸಿಕ್ಕಾಕೊಂಡು ನಾನು ಬೀಳ್ತೀನಿ ಮತ್ತೆ ರೈಟ್ ಸೈಡಿಗೆ. ಬಿದ್ದಿದ ತಕ್ಷಣ ಆ ಫೋರ್ಸಿಗೆ ನಾನು ಹೆಲ್ಮೆಟ್ ಹಾಕಿದೆ, ಅದಕ್ಕೆ ತಲೆಗೇನೂ ಆಗಿಲ್ಲ. ಈ ಕೈ ಮೂಳೆ ಬಿದ್ದಿದ್ದ ಫೋರ್ಸಿಗೆ ಸ್ವಲ್ಪ ಗಾಡಿ ಡೌನಲ್ಲಿ ಇತ್ತಲ್ಲ, ಸ್ಪೀಡಲ್ಲಿತ್ತು, ಹಂಗಾಗಿ ಬಿದ್ದೋಗ್ಬಿಟ್ಟಿದೆ ರೈಟ್ ಸೈಡ್ಗೆ. ಆ ಕಡ್ಡಿ ಸಿಕ್ಕಿದ ಫೋರ್ಸ್ ಗೊತ್ತಾಗಿಲ್ಲ ನನಗೆ, ಹೆಂಗೆ ಕಡ್ಡಿ ಬಂತು, ಅಲ್ಲಿ ಹೆಂಗೆ ಸಿಕ್ಕಾಕೊಳ್ತು ಏನೂ ಗೊತ್ತಾಗಿಲ್ಲ. ಸೊ ಬಿದ್ದಾದ್ಮೇಲೆ ಈ ಮೂಳೆ ಮುರಿದಿದೆ, ಆವಾಗ ಜ್ಞಾನ ತಪ್ಪಿದೆ ನನಗೆ. ಸೊ ಜ್ಞಾನ ತಪ್ಪಾದ್ಮೇಲೆ ಅಲ್ಲೇ ಪಬ್ಲಿಕ್ ಎಲ್ಲ ತಗೊಂಡೋಗಿ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಮಾಡಿರ್ತಾರೆ. ಈಗ ಆಯ್ತಲ್ಲ, 1-2 ಕಾಲುಗಳ ಶಕ್ತಿಯನ್ನು ಕಳ್ಕೊಳ್ತೀರಿ, ಸ್ಪರ್ಶ ಇಲ್ದಂಗೆ ಆಗುತ್ತೆ. ಅದೇ ನೋವಿನಲ್ಲಿ ಇನ್ನೂ ಸಾಕ್ತಾ ಇದ್ರಿ, ಬದುಕನ್ನ ಕಟ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾ ಇದ್ರಿ. ಅದ್ರ ಜೊತೆಗೆ ನೆನೆ ಭಗವಂತ ಎಲ್ಲೋ ಒಂದು ಕಡೆ ಆ ಬಲಗೈಯ ಆ ಶೋಲ್ಡ್ರು ಕೂಡ ನೋವು ಮಾಡ್ತಾ ಹೋಗ್ತಾರೆ. ಆ ನೋವು ಈ ನೋವು ಎರಡು ಭರಿಸ್ಲಿಕ್ಕಾಗದಂಥ ಪರಿಸ್ಥಿತಿ, ನೀವು ಬೆಡ್ಗೆ ಹೋಗ್ತೀರಿ. ಈ ಸಂದರ್ಭದಲ್ಲಿ ನಿಮ್ಮ ಸಂಬಂಧಿಕರ, ಸ್ನೇಹಿತರು ಯಾರಾದರೂ ಜೊತೆಗೆ ನಿಂತಿರುವಂಥ ಉದಾಹರಣೆಗಳಿದೆಯಾ ಅಥವಾ ನಿಂತಿದ್ದಾರಾ, ಹೇಗೆ ಅಂತ? ತುಂಬ ಅಂದರೆ ತುಂಬ ಕ್ರಿಟಿಕಲ್ ಪೊಸಿಷನ್ಗೆ ಈ ಕೈ ಏಟಾದ್ಮೇಲೆ ಬಂದ್ಬಿಟ್ಟೆ ನಾನು. ಯಾವ ಥರ ಅಂದರೆ ನನಗೆ ಊಟನೂ ಮಾಡೋಕ್ಕಾಗ್ತಿಲ್ಲ. ಎಡಗೈಗೆ ಇಂಜೆಕ್ಷನ್ ಹಾಕಿದ್ದಾರೆ, ಬಲಗೈ ಮುರಿದಿದೆ, ಸೊಂಟ ಕೂರಕ್ಕಾಗ್ತಿಲ್ಲ. ಯಾರು ಸಪೋರ್ಟು ಇಲ್ಲ ಅಂದರೆ ಎದ್ದು ಕೂರ್ಸೋಕ್ಕೆ ನನಗೆ 1 ತಿಂಗಳು ಬೇಕಾಯಿತು. ಸೊ ನಾನು ಸಂಬಂಧಿಕರಲ್ಲಿ ಒಬ್ರನ್ನ ಕರಿತೀನಿ, ಅವರು ದುಡ್ಡಿಗೋಸ್ಕರನೇ ಬರೋದು. ಯಾರೂ ಅಷ್ಟೇ ಇವತ್ತು ಸಂಬಂಧಿಕರಾಗಲಿ, ಅಣ್ಣ ಆಗಲಿ, ತಮ್ಮ ಆಗಲಿ, ಎಂಥವ್ರಾದರೂ ಫ್ಯಾಮಿಲಿಯವ್ರು ದುಡ್ಡಿಲ್ಲ ಅಂದರೆ ಯಾರೂ ಬರಲ್ಲ. ದುಡ್ಡೇ ಮೇನ್ ಇಂಪಾರ್ಟೆಂಟ್. ದುಡ್ಡಿದ್ರೆ ಎಂಥವ್ರು ಕೂಡ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ದುಡ್ಡು ಇಲ್ಲದೆ ಇರೋ ಕಾರಣಕ್ಕೆ ನಾನು ಈ ಪರಿಸ್ಥಿತಿಲಿ ಬಿದ್ದಾಗ ಯಾರೂ ಬರಲಿಲ್ಲ, 2ನೇ ಸಾರಿ ಆಕ್ಸಿಡೆಂಟ್ ಆದಾಗ. ಸೊ ಅದಾದಮೇಲೆ ಒಬ್ರಿಗೆ ದುಡ್ಡು ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಕರ್ಕೊಂಡು ಬರ್ತೀನಿ. ಅವ್ರನ್ನ ಗೇಳಿ ಕರ್ಕೊಬಂದಾದ್ಮೇಲೆ ಅವ್ರು 1 ತಿಂಗಳೂ ಇರಲ್ಲ. ನನ್ನ ಸಿಚುವೇಶನ್ ನೋಡಿ ನಂಗೆ ಊಟ ತಿನ್ನೋಕ್ಕಾಗಲ್ಲ ಅಂತ ಅವ್ರು ಬಿಟ್ಟೋಗ್ಬಿಡ್ತಾರೆ. ಸೊ ಅವ್ರು ಹೋದ್ಮೇಲೆ ನಾನು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಆಶ್ರಮಕ್ಕೆ ಹೋಗ್ತೀನಿ, ಯಾವ ಫ್ಯಾಮಿಲಿ ನಿಲ್ಲಲ್ಲ. ಯಾರೇ ಆದ್ರೂ ಆ ಟೈಮಲ್ಲಿ ಏನು ಅಂದರೆ ಬೆಡ್ ರಿಡನ್ ಅಲ್ವಾ, ಹಿಂದೆ ಎಲ್ಲ ಗಾಯ ಆಗ್ಬಿಡುತ್ತೆ. ಫುಲ್ಲು ಬೆನ್ನಿಂದ ಹಿಡ್ದು ಎಲ್ಲ ಕಡೆ ಇಪ್ಪಲ್ಲೆಲ್ಲ ಗಾಯ ಆಗುತ್ತೆ ನನಗೆ. ತುಂಬ ಅಂದರೆ ಆ ಗಾಯದಿಂದ ಸತ್ತಿರೋರು ಇದ್ದಾರೆ, ಸ್ಪೈನ್ ಇಂಜುರಿ ಆಗಿರೋರು ತುಂಬ ಜನ ಬೆಡ್ಸೋರಿಂದ ಸತ್ತಿದ್ದಾರೆ. ನಾನು ಅನ್ಕೊಂಡಿದ್ದು ನಾನು ಸೂಸೈಡ್ ಮಾಡ್ಕೊಳಕ್ಕೆ ಸಾಯ್ಲಿಲ್ಲ, ಈ ಗಾಯದಿಂದ ಸಾಯ್ತೀನಿ ಅಂತ ನೀವೇ ಮಾನಸಿಕವಾಗಿ ಅನ್ಕೊಂಡೆ. ಅವಾಗ 2ನೇ ಸಾರಿ ತುಂಬ ಡಿಪ್ರೆಷನ್ಗೆ ಹೋಗಿದ್ದ. 2ನೇ ಸಾರಿ ಅವಾಗ ಕೈ ಗಾಯ ಒಂದು ಕಡೆ, ಕೈಯೂ ಎತ್ತಕ್ಕಾಗಲ್ಲ, ಕಾಲು ಸ್ವಾಧೀನ ಹೋಗಿದೆ, ಎದ್ದು ಕೂರಕ್ಕಾಗ್ದಿರೋ ಪರಿಸ್ಥಿತಿ. ನನ್ನ ಬಲಗೈಲಿ ಊಟ ಮಾಡಿ 3 ತಿಂಗಳಾಗಿದೆ. ನಾನು ತಲೆನೋವು ಬಚ್ಕೋತಾ ಇರಲಿಲ್ಲ. ಹುಚ್ಚಿ ಥರ ನನ್ನ ಪೊಸಿಷನ್ ನೋಡಿದ್ರೆ ನೀವು ಒಂದು ಟೀ ಶರ್ಟ್ ಹಾಕೊಳಕ್ಕಾಗ್ತಿಲ್ಲ, ಬೇರೆಯವ್ರು ಎಲ್ಬೇಕು, ತಲೆ ಬಚ್ಕೊಳಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ. ಹಿಂದೆ ಎಲ್ಲ ಗಾಯಗಳಾಗಿದ್ದಾವೆ, ಸೈಡ್ಗೂ ಒಳ್ಳಕ್ಕಾಗ್ತಿಲ್ಲ. ಒಂದು ಹಾಸ್ಪಿಟ್ಲಲ್ಲಿ ಇರ್ತೀನಿ ಆ ಟೈಮಲ್ಲಿ. ಆ ಹಾಸ್ಪಿಟ್ಲಲ್ಲಿ ಚಿಕ್ಕ ಬೆಡ್ ಕೊಟ್ಟಿರ್ತಾರೆ, ಕಾಲಿಗೆಲ್ಲ ಬಂದು ಜಿರ್ಲೆ ಕಚ್ಚುತ್ತಾ ಇದ್ದಾವೆ. ಅಲ್ಲಿ ಡಾಕ್ಟರ್ ತೋರಿಸಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ಇಲ್ಲಿ ಜಿರ್ಲೆಗಳ ಕಾಟ ಜಾಸ್ತಿ ಅಂತ. ಆ ಜಿರ್ಲೆಗಳೆಲ್ಲ ಕಚ್ಚಿ ಗಾಯ ಮಾಡಿ ಹೋಗ್ತಿದ್ದಾವೆ. ಹಿಂದೆ ನೋಡಿದ್ರೆ ಮಲಗಿ ಬೆಡ್ಸೋರಾಗಿದೆ, ಕಾಲ್ಗಳೆಲ್ಲ ಈ ಥರ ಗಾಯ ಆಗಿದೆ. ಇದನ್ನು ಚೇತರಿಸ್ಕೊಳ್ಳೋಕೆ ತುಂಬ ಕಷ್ಟ ಆಯಿತು. ಅಲ್ಲಿಂದ ಈ ಗಾಯಗಳು ವಾಸಿ ಆಗಲ್ಲ, ಮತ್ತೆ ಗಾಯದಲ್ಲಿ ಸತ್ತೋಗ್ತೀನಿ ಅಂತ ಭಯಕ್ಕೆ ನಾನೇನು ಮಾಡ್ತೀನಿ, ಅಲ್ಲಿಂದ ನಾನು ಒಂದು ಆಶ್ರಮಕ್ಕೆ ಹೋಗ್ತೀನಿ. ಆ ಆಶ್ರಮದಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಗಾಯಗಳನ್ನ ನಾನೇ ವಾಸಿ ಮಾಡ್ಕೊತೀನಿ. ಒಂದು ಕಡೆ ಮೇಲ್ ಕೈ ಗಾಯ ಉಲ್ಟಾ ಮಲಗಿ ಹಿಂದೆಗಡೆ ಗಾಯ ವಾಸಿ ಮಾಡ್ಕೊಳ್ಳೋಣ ಅಂದರೆ ದಬ್ಬಾಕಂಡು ಮಲಗಿದ್ದು 6 ತಿಂಗಳಿಗೆ ನಾನು. ಈ ಕೈ ಇವತ್ತು ಅಷ್ಟೇ ನಾನು ರೈಟಿಗೆ ಮಲಗಲ್ಲ, ಇನ್ನೂ ನೋವಿದೆ, ಮೂಳೆ ಕೂಡಿಲ್ಲ.
2 ವರ್ಷ ಆಯ್ತಾ ಬಂತು, ಇನ್ನೂ ಮೂಳೆ ಕೂಡಿಲ್ಲ. ಇವತ್ತು ನಂಗೆ ಜ್ವರ ಬಂದಿದ ತಕ್ಷಣ ಫಸ್ಟ್ ಪೇನ್ ಆಗೋದು ಸ್ಪೈನಲ್ಲ, ಈ ಕೈ ಮೂಳೆ ಕೂಡಿಲ್ಲ. 8 ಸ್ಕ್ರೂ ಹಾಕಿದ್ದಾರೆ ನನಗೆ, ಒಂದಲ್ಲ ಎರಡಲ್ಲ 8 ಸ್ಕ್ರೂ ಹಾಕಿದ್ದಾರೆ. ಇವಾಗೂ ಹೇಳ್ತಾರೆ ಎಕ್ಸರ್ಸೈಸ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಮೂಳೆ ಎಲ್ಲ ಸ್ವಲ್ಪ ಸದೃಢ ಆಗ್ಲಿ ಅಂತ. ನನ್ಗೇನೋ ಗೊತ್ತಿಲ್ಲ, ನನ್ನ ಬಾಡಿಲಿ ಕ್ಯಾಲ್ಸಿಯಮ್ದೇ ಪ್ರಾಬ್ಲಮ್ ಇದೆಯೋ ಏನೋ ಗೊತ್ತಿಲ್ಲ, ಬಿದ್ದಾಗ್ಲೆಲ್ಲ ಮೂಳೆಗಳೇ ಮುರಿತಾ ಇದಾವೆ. ನನ್ನ ಹಣೆ ಬರಗಳು ಈ ತರ ಇದೆ. ಓಕೆಮ್ಮ, ಈಗ ಈಗ ನಿಮ್ಮ ಸಪೋರ್ಟ್ಗೆ ಯಾರಾದರೂ ಇದ್ದಾರಾ ಅಂತ? ಯಾರು ಇಲ್ಲ ಸರ್, ನೀವೇ ಸ್ವಾವಲಂಬಿ ಆಗ್ಬಿಟ್ಟಿದ್ದೀರಿ ಸರ್. ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ಬದುಕಿದ್ದಾರೆ, ಆದರೆ ನನ್ನ ಪಾಲಿಗೆ ಯಾರೂ ಇಲ್ಲ. ಧೈರ್ಯ ಮಾಡ್ಕೊಂಡಿದ್ದೀನಿ ನನಗೆ ನಾನೇ. ನಾನಿವತ್ತು ಉಣ್ತೀನೋ ಉಪವಾಸ ಮಲ್ಕತೀನೋ ಅದ್ರ ನೆಮ್ಮದಿ ಇದೆ ಸರ್. ಯಾರು ಇಲ್ವಲ್ಲ ಅದಕ್ಕೆ ನೆಮ್ಮದಿ ಇದೆ. ಇದ್ದಾಗ ನೆಮ್ಮದಿ ಇರಲಿಲ್ಲ. ಅವ್ರು ಹಂಗಂತ ಇದ್ರು, ಇವ್ರು ಹಿಂಗಂತ ಇದ್ರು. ನೀನು ಈ ಥರ ಆಗ್ಬಿಟ್ಟಿದ್ಯಾ, ನೀನು ಅವ್ರ ಕಾಲಿಡ್ಕೋಬೇಕು, ಅವ್ರ ಕಾಲಿಡ್ಕೊಂಡು ಅಣ್ಣ ಅಪ್ಪ ಅಂತ ಕೆಲಸ ಮಾಡಿಸ್ಕೋಬೇಕು ಅಂತ ಹೇಳ್ತಿದ್ರು ನನಗೆ. ಅಂದರೆ ನಾವು ಸ್ವಂತವಾಗಿ ಬದುಕೋದು ಯಾವಾಗ? ನಮಗೋಸ್ಕರ ಬದುಕೋದು ನಾವು ಯಾವಾಗ? ಇಲ್ಲ ಮೇಡಮ್, ಒಂದು ನಾನು ನೀವು ಮಾತಾಡ್ತಾ ನನಗೊಂದು ಪ್ರಶ್ನೆ ಕೇಳಬೇಕು ಅನ್ನಿಸ್ತಾ ಇದೆ. ನಾವೆಲ್ಲ ಕೈಕಾಲು ಸರಿ ಇದ್ದವ್ರೆ ಏನಾದರೂ ಒಂದು ಕೆಲಸ ಕೊಟ್ಟರೆ ಮಾಡ್ಲಿಕ್ಕೆ ಹಿಂದೆ ಹೋಗ್ತೀವಿ. ಅಂಥದ್ರಲ್ಲಿ ನೀವು ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ಒಂದಿಷ್ಟು ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇನ್ನೊಂದು ಫುಡ್ ಡೆಲಿವರಿ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ಹೇಗೆ ಸಾಧ್ಯ ಅನ್ನಿಸ್ತೋದು ಸರ್? ನಾನು ನೋಡಿದ್ರೆ ಯಾರು ನಂಬಲ್ಲ ಸರ್ ಫುಡ್ ಡೆಲಿವರಿ ಮಾಡ್ತೀನಿ ಅಂದ್ರೆ. ಹೌದು, ನನಗೂ ಕೂಡ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಅದು ವೀಲ್ ಚೇರಲ್ಲಿ ಹೆಂಗ್ ಮಾಡ್ತೀರಾ ಅಂತ ಕೇಳ್ತಾರೆ. ಅಪಾರ್ಟ್ಮೆಂಟ್ಗೆಲ್ಲ ಹೆಂಗ್ ಕೊಡ್ತೀರಾ ನೀವು ಫುಡ್ ಡೆಲಿವರಿ ಅಂತ ಕೇಳ್ತಾರೆ. ಹೌದು. ಸೊ ಒಬ್ಬೊಬ್ರು ನೀವು ಲಿಫ್ಟಲ್ಲಿ ಬಂದು ಕೊಡಿ ಅಂತ ತುಂಬಾ ರ್ಯಾಶ್ ಆಗಿ ಮಾತಾಡಿ 1-2 ಸಾರಿ ಹತ್ತಿದ್ದೀನಿ ನಾನು. ತುಂಬಾ ನೋವು ಮಾಡಿದ್ದಾರೆ. ಅವ್ರು ಕನ್ನಡ ಬರಲ್ಲ ಅಂತವ್ರು ತುಂಬಾ ನೋವು ಮಾಡಿದ್ದಾರೆ. ಕನ್ನಡ ಬರೋರು ನಿಜವಾಗ್ಲೂ ಅವ್ರು ಒಂಥರ ಕನ್ನಡದವರು ಎಂಥವ್ರು ಅಂತ ಗೊತ್ತಲ್ಲ, ಎಲ್ಲದಕ್ಕೂ ಎಸ್ ಅನ್ನೋರು. ಅಂಥವ್ರು ಏನು ಮಾಡ್ತಾರೆ, ಬಂದು ನನ್ನ ಹತ್ರ ಫುಡ್ ತಗೊಂಡು ಹೋಗ್ತಾರೆ. ಸೊ ಕಷ್ಟನ ಸುಖನ ಸರ್, ಜೀವನಕ್ಕೆ ದುಡಿಬೇಕು. ದುಡ್ದಾಗ ಮನುಷ್ಯನಿಗೆ ತುಂಬಾ ಬೆಲೆ ಬರುತ್ತೆ. ಯಾರಾದರೂ ಏನಾದರೂ ಅಂದಾಗ, ಇಲ್ಲ ನೀವು ಅಂಗವೈಫಲ್ಯಕ್ಕೆ ತುತ್ತಾಗಿದ್ದೀರಿ ಅಂತ ಯಾರಾದರೂ ನಿಲ್ಲಿಸಿದ್ರೆ, ನಿಮಗೇನಾದರೂ ಮಾನಸಿಕವಾಗಿ ಯಾಕಾದರೂ ಬದುಕಿದ್ದೀನೋ, ಹಿಂಗೆ ಅವಮಾನ ಮಾಡ್ತಿದ್ದಾರೆ ಅಂತ ಅನ್ನುವಂಥ ಭಾವನೆ ಯಾವಾಗಾದರೂ ಬಂದು ಹೋಗಿದೆಯಾ ಈ ನಡುವೆ? ಸರ್, ನಾನು ಇಂಡಿಪೆಂಡೆಂಟ್ ಆದಮೇಲೆ ಆ ಥರ ಭಾವನೆ ಬಂದೇ ಇಲ್ಲ. ಯಾಕೆ ಅಂದರೆ ನನಗೆ ಅನ್ನೋರು ಯಾರೂ ಇಲ್ಲ. ಇದ್ರು ಫಸ್ಟು ನಿನ್ನ ಕೈಯಲ್ಲಿ ಆಗಲ್ಲ. ನಾನು 100 ಜನಕ್ಕೆ ಅಡುಗೆ ಮಾಡೋ ಕೆಪಾಸಿಟಿ ಇದ್ದರೂ ಆಗೋವಾಗ ನಿನ್ನ ಕೈಯಲ್ಲಿ ಆಗ್ತಿತ್ತು ಅಂತ ಹೇಳಲಿಲ್ಲ. ಆದರೆ ನಾನು ಮಲಗಿರೋವಾಗ ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ರು. ಆ ಒಂದು ಸ್ಫೂರ್ತಿ ತಗೊಂಡೆ, ಯಾಕೆ ಆಗಲ್ಲ ನನ್ನ ಕೈಯಲ್ಲಿ, ನಾನು ಇಂಡಿಪೆಂಡೆಂಟ್ ಆಗ್ತೀನಿ, ನೀವೆಲ್ಲ ಇಲ್ದಂಗೆ ಬದುಕ್ತೀನಿ ಅಂತ ಧೈರ್ಯ ಮಾಡ್ಕೊಂಡೆ. ಅವತ್ತಿಂದ ಇವತ್ತವರೆಗೂ ಹಿಂದಕ್ಕೆ ತಿರುಗಿ ನೋಡಿಲ್ಲ. ನನ್ನ ವಿಡಿಯೋನ ಕದ್ದು ಮುಚ್ಚಿ ಅವ್ರು ನೋಡ್ಕೊಂಡು ಹುಡ್ಕತಾ ಇದ್ದಾರೆ. ಇವತ್ತು ನಾನು ಯೂಟ್ಯೂಬರು, ಸೊ ಹಂಗಾಗಿ ನನ್ನ ವಿಡಿಯೋಗಳನ್ನ ಕದ್ದು ಮುಚ್ಚಿ ನೋಡ್ತಾರೆ, ಹುರ್ಕತ್ತಾರೆ. ಹುರ್ಕೊಳ್ಳಿ, ಹಿಂದೆ ಹುರ್ಕೊಂಡು ಅವ್ರಿಗೆಲ್ಲ ತಲೆಗೆಡ್ಸ್ಕೋಬಾರ್ದು. ನಮ್ದೇನಿದೆ, ನಮ್ಮ ಕಷ್ಟಗಳೇನಿದೆ, ನಮ್ಮ ನೋವುಗಳೇನಿದೆ ಅಂತ ಗೊತ್ತಿದ್ದು ಈ ಹೇಳ್ಸೋರ್ಗೆ ಏನು ಹೇಳಬೇಕು, ಅದು ಸಾಧಿಸಿ ತೋರಿಸ್ಬೇಕು ಅಂತ ಹೊರಟಿದ್ದೀರಿ. ಹೌದು ಸರ್. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಪೇಜ್ಗಳಲ್ಲಿ ನಿಮ್ಮದೇ ಆದಂಥ ಒಂದಷ್ಟು ಫಾಲೋಯರ್ಸ್ ಅನ್ನು ಹೊಂದಿದ್ದೀರಿ ಅಂತ ಕೇಳಿದೆ. ಕೂಡ ಯಾವ ಪ್ರಮಾಣದಲ್ಲಿ ಸಾಗ್ತಾ ಇದೆ ಆ ಒಂದು ಫಾಲೋಯರ್ಸ್? ಸರ್, ಏನು ಅಂದರೆ ಒಂದು 3 years ಬ್ಯಾಕಿಂದ ನನ್ನ ವಿಡಿಯೋ ವೈರಲ್ ಆಗುತ್ತೆ. ನಮ್ಮನೇಲಿ ಸೋಷಿಯಲ್ ಮೀಡಿಯಾಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ. ಒಂದು ವಿಡಿಯೋ ಹೋಗ್ತೀನಿ ಫಸ್ಟು ಯೂಟ್ಯೂಬಲ್ಲಿ, ನೀನು ಈ ಥರ ಇದೆಯಾ ಅಂತ ತೋರಿಸ್ಕೊತೆ, ಎಲ್ಲರೂ ಆಡ್ಕೋತಾರೆ ಅನ್ನೋ ಒಂದು ಮಾತು ಬಂತು ನನ್ನ ಫ್ಯಾಮಿಲಿ ಕಡೆಯಿಂದ. ನಾನು ಹೇಳಿದೆ, 2 ವರ್ಷ ಮಲಗಿದ್ದೆ ನಾನು ಬೆಡ್ ಮೇಲೆ, ನನ್ನ ಜೀವನ ಏನೂ ಚೇಂಜ್ ಆಗಲಿಲ್ಲ ತಾನೆ, ನಾಳೆನೂ ಚೇಂಜ್ ಆಗಲ್ಲ ಅಂತ ನಂಗೆ ಗೊತ್ತಿದೆ. ಚೇಂಜ್ ಆಗಿಲ್ಲ ಅಂದರೆ ನಾವೇನೋ ಒಂದು ಸಾಧಿಸ್ತಾ ಇದ್ದೀವಿ ಅಂತ ಜನಗಳಿಗೆ ಗೊತ್ತಾಗಬೇಕು. ನಮ್ಮನ್ನು ನೋಡಿ ಕಲಿಯೋರು 100 ಜನ ಇರ್ತಾರೆ. ಆ ಧೈರ್ಯ ಮಾಡ್ಕೊಂಡೆ, ಚಾನಲ್ ಸ್ಟಾರ್ಟ್ ಮಾಡಿದೆ. ಕ್ರಾಫ್ಟ್ ಚಾನಲ್ ಮಾಡ್ತಾ ಇದ್ದೆ ಫಸ್ಟು. ಬೆಡ್ ರಿಡನ್ ಇದ್ರೂ ನಾನು ಕ್ರಾಫ್ಟ್ ಚಾನಲ್ ಮಾಡ್ತಿದ್ದೆ. ನಮ್ಮ ಮನೇಲಿ ಎಲ್ಲ ಬೈಯೋರು, ಇವಳು ಮೂಲೆಯಲ್ಲಿ ಮಲಗಿರೋಳು, ಇವನ್ನೆಲ್ಲ ತಂದ್ಬಿಟ್ಟು ಡಸ್ಟ್ಬಿನಲ್ಲಿ ಹುಡ್ಕೊಂಡು ಬರ್ತಾ ಇದ್ದೆ. ಅದು ಇದು ವಸ್ತುಗಳನ್ನ, ಬೆಸ್ಟ್ ಔಟ್ ಆಫ್ ವೇಸ್ಟ್ ಕ್ರಾಫ್ಟು, ಅದು ಇದು ಬಾಟಲ್ ಕ್ರಾಫ್ಟ್ಗಳು ಎಲ್ಲ ಮಾಡೋದು. ಅದನ್ನು ಕೂಡ ಸೇಲ್ ಮಾಡಿದ್ದೀನಿ. ನ್ಯೂಸ್ ಪೇಪರಲ್ಲಿ ಬೈಕ್ ಮಾಡಿದ್ದೀನಿ. ತುಂಬ ಕಲೆಗಳಿದ್ದಾವೆ. ಆದರೆ ಫಸ್ಟ್ ಎಲ್ಲ ಬರ್ತಾ ಇರಲಿಲ್ಲ ಈ ಕಲೆ. ಇವಾಗ ಬಂದಿದೆ. ಆ ಕಲೆಗಳನ್ನೆಲ್ಲ ನೋಡ್ತಾ 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 ಇವತ್ತು ನನ್ನ ಲೈಫ್ನ ಚೇಂಜ್ ಮಾಡ್ಕೋಬೇಕು ಅಂತ ಪೂರ್ತಿ ಇಂಡಿಪೆಂಡೆಂಟ್ ಆಗಿದ್ದೀನಿ ಸರ್. ಅಲ್ಲಿಂದ ನಿಮ್ಮ ಬದುಕಿನ ಒಂದಷ್ಟು ಉತ್ಸಾಹ ಹೆಚ್ಚುತ್ತಾ ವಿಶ್ವಾಸ ಮೂಡ್ತಾ ಹೋಯಿತು. ಈಗ ಒಂದು ಸಾಧನೆಯ ಗರಿ ಮುಟ್ಲಿಕ್ಕೆ ಹೊರಟಿದ್ದೀರಿ, ಸ್ವಾವಲಂಬನೆಯನ್ನು ಶುರು ಮಾಡಿದ್ದೀರಿ ಅಲ್ವಾ? ಹೌದು ಸರ್. ಒಟ್ಟಾರೆಯಾಗಿ ಟೋಟಲಿ ನಿಮ್ಮ ಘಟನೆ ಕೇಳಿದಾಗ ನಿಜಕ್ಕೂ ಎಂಥವರು ಕೂಡ ಭಾವುಕರಾಗ್ತಾರೆ, ಮತ್ತೆ ಭಾವುಕರಾಗಿರುವಂಥ ವ್ಯಕ್ತಿಗಳು ಕೂಡ ಸದೃಢವಾಗ್ತಾರೆ ಮಾನಸಿಕವಾಗಿ. ಹೌದು ಸರ್. ಅಂತ ಒಂದು ಕತೆ ಇದು, ಸುಮ್ಮನೆ ಅಲ್ಲ. ನೀವು ಎಷ್ಟೋ ಯುವಕರಿಗೆ, ಎಷ್ಟೋ ಹಿಂಗೆ ಅಂಗವೈಫಲ್ಯಕ್ಕೆ ತುತ್ತಾಗಿರೋರಿಗೆ ಪ್ರೇರಣೆ ಆಗಿದ್ದೀರಿ ಸರ್. ನನ್ನ ಫಾಲೋ ಮಾಡೋವಂಥವ್ರು ಅರ್ಧ ಮುಕ್ಕಾಲು ಜನ ಈ ಥರ ಇರೋರೇನೆ. ಅಂದರೆ ಲೈಫಲ್ಲಿ ನೊಂದಿರೋರು, ಡಿಸಬಿಲಿಟಿ ಇರೋರು, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಕೊಳ್ಳೋರು ಎಷ್ಟೋ ಜನ ನಂಗೆ ಹೇಳಿದ್ದಾರೆ, ನಿಮ್ಮ ವಿಡಿಯೋ ನೋಡಿ ಇವತ್ತು ಸಾಯ್ಬೇಕು ಅಂದ್ಕೊಂಡೋಳು ಬದುಕಿದ್ದೀನಿ ಇವತ್ತು ಅಂತ ಹೇಳ್ತಾರೆ ನನಗೆ. ಆಮೇಲೆ ನಂದು ಯೂಟ್ಯೂಬ್ ಕೂಡ ನಾನು ಇವತ್ತು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಅದು ನನ್ನ ಕೆಲಸ. ಈ ಝೊಮ್ಯಾಟೊ ಹೆಂಗೆ ಮಾಡ್ತೀನಿ, ಟೆರಕೋಟಾ ಹೆಂಗೆ ಮಾಡ್ತೀನಿ, ಹಂಗೆ ಅದು ನಂದು ಒಂದಿದು.
ಒಂದು ದಿನಕ್ಕೆ $1 ಬಂದ್ರು, 86 ರೂಪಾಯಿ ಬಂತು ಅಂದ್ರೂ ಅದು ನನ್ನ ದುಡಿಮೆ. ಹಂಗಾಗಿ ಅದು ಕೂಡ ನನ್ನ ದುಡಿಮೆ, ಅದು ಒಂದು ಪಾರ್ಟ್ ಟೈಮ್ ಜಾಬ್ ನನಗೆ. ಸೊ ಹಂಗಾಗಿ ವೀಡಿಯೋಗಳ್ನ ಮಾಡ್ತೀನಿ, ಅದನ್ನ ಎಡಿಟ್ ಮಾಡಿ ಮಲಗಲ್ಲ ನಾನು. ಎಡಿಟ್ ಮಾಡಿ ಅದನ್ನ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡಬೇಕು ಅಂದರೆ ನಾನು ರಾತ್ರಿ 2 ಗಂಟೆ ಆದರೂ ಆ ಕೆಲಸ ಮಾಡ್ತೀನಿ. ಎಡಿಟ್ ನೀವೇ ಮಾಡ್ತೀರಾ? ಮಾಡ್ತೀನಿ. ಸಿಂಪಲ್ ಆಗಿ ಕಲ್ತ್ಕೊಂಡಿದ್ದೀನಿ. ನಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಚಾನಲ್ ನೇಮು ಮತ್ತೆ ನಿಮ್ಮ ಫೇಸ್ಬುಕ್ ಪೇಜನ್ನು ನಮ್ಮ ವೀಕ್ಷಕರಿಗೆ ಹೇಳಿ. ಓಕೆ, ಸವಿತಾ ಸವಿ ಅಂತ ಕನ್ನಡ ವ್ಲಾಗ್ಸ್ ಇದೆ. ಸವಿತಾ ಸವಿ ಕನ್ನಡ ವ್ಲಾಗ್ಸ್ ಅಂತ ಯೂಟ್ಯೂಬಲ್ಲಿ ಇದೆ. ಒಂದು 22,000 ಮೇಲೆ ಇದ್ದಾರೆ. ಮತ್ತು ಫೇಸ್ಬುಕ್ಕಲ್ಲಿ 88,000 ಜನ ಇದ್ದಾರೆ. ಸವಿತಾ ಸವಿ ಅಂತಲೇ ಇದೆ ಅದರಲ್ಲೂ ಚಾನಲು. ಸೊ ಇನ್ಸ್ಟಾಗ್ರಾಮ್ ಕೂಡ ಇದೆ. ಸೊ ಹಂಗೆ ಎಲ್ಲರೂ ಫಾಲೋ ಮಾಡಿಬಿಡಿ ನನಗೂ. ಸೊ ತುಂಬ ಆ್ಯಕ್ಟಿವಲ್ಲಿ ಇದ್ದೀನಿ. ಅವಾಗವಾಗ ಒಂದೊಂದು ವೀಡಿಯೋ ಹಾಕ್ತೀನಿ, ವ್ಲಾಗ್ಸ್ಗಳು ಮಾಡ್ತೀನಿ, ಎಲ್ಲಾದರೂ ಹೋಗಿದ್ದು ಬಂದಿದ್ದು ಪ್ರತಿಯೊಂದು ವೀಡಿಯೋನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ವಿಡಿಯೋನ ನಿಜವಾಗ್ಲೂ ನನ್ನ ಫಾಲೋವರ್ಸ್ ನೋಡ್ತಾ ಇರ್ತಾರೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಖಂಡಿತ ಒಳ್ಳೆಯದಾಗುತ್ತೆ ಮೇಡಮ್. ಇದೇ ವಿಶ್ವಾಸ ಸದಾ ನಿಮಗಿರಲಿ. ನಿಮ್ಮ ಸಾಧನೆಯತ್ತ ನೀವು ಸಾಗ್ತಾ ಇರಿ, ಅನ್ನುವರು ಅನ್ನಲಿ, ಭಗವಂತನ ದಯೆ ಒಂದಿರಲಿ ಅಂತ ಮುನ್ನುಗ್ತಾ ಇರಿ. ಒಳ್ಳೆಯದಾಗತ್ತೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಜನಸಾಮಾನ್ಯರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಅವಮಾನಗಳಾದರೆ, ತೊಂದರೆಗಳಾದರೆ, ಅಂಗವೈಫಲ್ಯಕ್ಕೆ ತುತ್ತಾದರೆ ಜೀವನನೇ ಸಾಕು ಸಾಕು ಅಂತ ಹೇಳಿ ಎದ್ದು ಬಿದ್ದು ಹಿಂದೆ ಸರಿಯೋ ಮಂದಿಗೆ ನಿಜಕ್ಕೂ ಸವಿತಾ ಅವರು ಒಂದು ಪ್ರೇರಣೆ ಆಗಿದ್ದಾರೆ, ಮಾದರಿ ಆಗಿದ್ದಾರೆ. 6 ವರ್ಷಗಳ ಹಿಂದೆ ಅವರು ಆದಂಥ ಅಪಘಾತ ನಿಜಕ್ಕೂ ಅವರ ಜೀವನದಲ್ಲಿ ಒಂದು ತಲ್ಲಣನೆ ಮೂಡಿಸುತ್ತೆ. ಆಹಾರಕ್ಕಾಗಿ, ನಿದ್ದೆಗಾಗಿ, ನೆಮ್ಮದಿಗಾಗಿ ಹುಡುಕಾಟ ನಡೆಸ್ತಾರೆ. ಸಾಕಷ್ಟು ನೋವುಗಳನ್ನು ಅನುಭವಿಸ್ತಾರೆ. ಸಂಬಂಧಿಕರು ಬರೋದಿಲ್ಲ, ಸ್ನೇಹಿತರು ಅವರ ಕಷ್ಟಕ್ಕೆ ಆಗೋದಿಲ್ಲ. ಅದನ್ನು ಹೊರತುಪಡಿಸಿ ಒಂದು ಬದುಕನ್ನು ಕಟ್ಟಬೇಕು, ಸ್ವಾವಲಂಬಿಯ ಜೀವನವನ್ನು ರೂಪಿಸ್ಕೊಳ್ಬೇಕು ಅಂತ ಅವರ ಹೋರಾಟ ನಿಜಕ್ಕೂ ನಮ್ಮೆಲ್ಲರಿಗೂ ಮಾದರಿ ಆಗಿದೆ. ಅಂಥ ಹೆಣ್ಮಗಳಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ, ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ, ನೀವು ಸಹಕಾರ ಮಾಡೋ ಹಾಗಿದ್ರೆ ದಯವಿಟ್ಟು ಅವರಿಗೆ ಸಹಕಾರ ಮಾಡಿ ಅಂತ ಕೇಳ್ಕೊಳ್ತಾ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ. ಇದು ಫ್ರೀಡಮ್ ಟಿವಿ, ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.